ಇಡೀ ಏಷ್ಯಾ ಖಂಡದಲ್ಲೇ ಇದರಂಥ ಮಸೀದಿ ಇನ್ನೊಂದಿಲ್ಲ ನೋಡ್ರಿ. ನಮಸ್ಕಾರ ರೀ ಕಲಬುರ್ಗಿ ಮಂದಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ರೀ. ನಿನ್ನ ಕಲಬುರ್ಗಿ ಕೋಟೆ ಬಗ್ಗೆ ತಿಳ್ಕೊಂಡ್ರಿ. ಇವತ್ತು ಕೋಟೆ ಒಳಗಿರುವ ಜಾಮಿಯಾ ಮಸೀದಿ ಬಗ್ಗೆ ತಿಳ್ಕೊಂಡ್ ನೋಡ್ರಿ. ಇದನ್ನು ಯಾರು ಕಟ್ಟಿಸಿರು, ಯಾವಾಗ ಸ್ಥಾಪನೆ ಆಯ್ತಂತೇಳಿ. ಇದನ್ನು ಕಂಗೊಳಿಸಿದಾಗ ಖುನ ಆತದ್ರಿ. ರಫೀಕ್ ಕ್ವಾಬಿನ್ ಮನ್ಸೂರ್ ಮೊಮ್ಮಗಾದ ರಫೀಕನು ಇದನ್ನು ಸ್ಥಾಪನೆ ಮಾಡ್ತಾನ್ರಿ ಕ್ರಿಸ್ತ ಶಕ 1365ರಲ್ಲಿ. ಇದರ ವಿಸ್ತರಣೆ ನಾವು ನೋಡಿದೆವು ಅಂದರು. ಪೂರ್ವದಿಂದ ಪಶ್ಚಿಮಕ್ಕೆ 216 ಉದ್ದ ಅದ ರೀ. ಉತ್ತರದಿಂದ ದಕ್ಷಿಣಕ್ಕೆ 176 ಉದ್ದ ಅದ ರೀ. ಇದು ಟೋಟಲಿ 150 ಕಂಬಗಳಿಂದ ಕೂಡ್ಯದ್ರಿ. 250 ಕಮಾನುಗಳು ಮತ್ತು 115 ಗೋಪುರಗಳಿಂದ ಕೂಡ್ಯದ್ರಿ. ಇದನ್ನು ವೀಕ್ಷಣೆ ಮಾಡೋಕೆ ದೇಶ ಮತ್ತು ವಿದೇಶಗಳಿಂದ ಜನರು ಬರ್ತಾರ ನೋಡ್ರಿ ಇಲ್ಲಿ ಕಲಬುರ್ಗಿಗ. ಇದು ಯಾವಾಗ ಓಪನಿಂಗ್ ಆಯ್ತಂದ್ರೆ 1367 ಆಗಸ್ಟ್ 30ರಂದು ಶುಕ್ರವಾರ ಓಪನಿಂಗ್ ಆಗ್ತದ ನೋಡ್ರಿ. ಇದು ಏನು ನೀವು ನೋಡುತ್ತೀರಲ್ಲ, ಇದು ಗಿಲಾವ್ ಮಾಡಿಲ್ರಿ ಉಸುಕ ಸಿಮೆಂಟ್ನಿಂದ. ಇದು ಸುಣ್ಣ, ಉಸುಕು, ಬೆಲ್ಲ ಮತ್ತು ಕೆಲವೊಂದು ಗಿಡ ಮೂಲಿಕೆದಿಂದ ತಯಾರಿಸಿ 21 ದಿನ ನೆನೆಕಿಟ್ಟಿದ್ದು ಪ್ಲಾಸ್ಟರ್ ಮಾಡ್ಯಾರ ನೋಡ್ರಿ. ಇದೇನು ನೀವು ನೋಡುತ್ತೀರಲ್ಲ ಪ್ರಾರ್ಥನಾ ಮಂದಿರದ ನೋಡ್ರಿ. ಬಿಜಾಪುರದ ಆದಿಲ್ ಸಾಯಿ ಮತ್ತು ಕೋರ್ಕೊಂಡದ ಕುತುಬ್ ಸಾಯಿ ಕೂಡ ಇದನ್ನೇ ನೋಡಿ ತಮ್ಮ ಮನೆ ಮತ್ತು ಮಸೀದಿಯನ್ನು ಕಟ್ಟಿಸ್ಕೋತಾರ ನೋಡ್ರಿ. ಇದೇ ನೀವು ನೋಡುತ್ತಿರಲ್ಲ ಬಹುಮನಿ ಸುಲ್ತಾನ್ ಕಾಲಕ್ಕೆ ಇದು ಮಾರುಕಟ್ಟೆ ಆಗಿತ್ತತ್ರಿ. ಇದ್ರ ಬಗ್ಗೆ ನಾಳೆ ಹೇಳ್ತೀನಿ. ಇಲ್ಲಿ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ಬಾಯ್.